ಏನು ರಾಜಕೀಯ ಪಕ್ಷಗಳಿದಾವಲ್ಲ ಅವರು ಯಾವತ್ತೂ ಕೂಡ ಇದಕ್ಕೆ ಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಅಭಿಪ್ರಾಯ. ಒಂದು ಯಾಕಂತಂದರೆ ಅವರು ಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆದ್ರು ಅಂತಂದರೆ ಇದರಲ್ಲಿ ಏನೋ ಒಂದು ಕಾಲೇಜುಗಳಲ್ಲಿ ಒಂದು ಹಣದ ಒಂದು ಓಟ್ಗಳನ್ನ ಮಾರಾಟವನ್ನು ಮಾಡ್ಕೊತಾರಲ್ಲ, ಸರ್ಕಾರ ಸ್ವಂತ ನಿರ್ಧಾರ ತಗೋಬೇಕಿತ್ತು, ಅವ್ರ ಸಲಹೆ ತಗೋಬಾರ್ದಿತ್ತು ಅಂತಾರೆ. ಹೌದೌದು, ಒಂದು ಯಾವುದೋ ಬೇರೆ ಇದರಿಂದ ಸಲಹೆ ತಗೋಬಾರ್ದು. ಯಾಕಂದರೆ ಸ್ವಂತ ನಿರ್ಧಾರವನ್ನು ಸರ್ಕಾರ ತಗೋಬೇಕಾಗಿತ್ತು. ಅದು ಒಳ್ಳೆಯದು, ಅದನ್ನು ನಾವು ಸ್ವೀಕರಿಸ್ತೀವಿ. ಸರ್ಕಾರ ಏನೋ ಅದನ್ನು ನಿಲುವನ್ನು ತೊಗೊಂಡಿದೆ, ಇದನ್ನು ನಾವು ಸ್ವೀಕರಿಸ್ತೀವಿ. ಮೇಡಮ್ ತಾವೇನೇ ಎಲ್ಲರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕಂತಂದ್ರೆ ಚುನಾವಣೆ ನಡೆಸೋದು ಅವಶ್ಯಕ. ಹಂಗಂತೇಳಿ ಅದು ಬೇರೆ ರೀತಿ ಹೋಗಬಾರ್ದು, ಹೊಡೆದಾಟ ಬಡದಾಟ ಇವೆಲ್ಲ ಆಗಬಾರ್ದು. ಒಂದು ಕರೆಕ್ಟಾದ ಕ್ರಮದಲ್ಲಿ ಹೋಗಬೇಕು ಅಂತ ಹೇಳೋದಕ್ಕೆ ಇಷ್ಟ. ಈಗ ಅದು ಗಲಾಟೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ನಿಲ್ಲಿಸಿದ್ರು, ಈಗ ಮತ್ತೆ ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಕ್ರಮಗಳನ್ನ ತಗೋಬೇಕು. ಗಲಾಟೆ ಆಗದ ಹಾಗೆ ಹೆಂಗೆ ತಡಿಬೇಕು ಅದನ್ನೆಲ್ಲ ನೋಡಿಕೊಂಡು ನಡೆಸ್ಬೋದು ಚುನಾವಣೆ. ಒಟ್ಟು ನೀವು ಇದು ಸ್ವಾಗತ ಮಾಡ್ತೀರಿ? ಹಾಂ, ಒಳ್ಳೆ ರೀತಿಯಿಂದ ನಡೆದ್ರೆ ಸ್ವಾಗತ ಮಾಡಿ. ಕೊನೆಯದಾಗಿ ಈಗ ಚುನಾವಣೆಗಳಾಗ್ತಿವೆ, ಗಮನಿಸ್ತಿ MLA MP ಎಲ್ಲ ಚುನಾವಣೆಗಳಾಗ್ತಿವೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ತಮಗೂ ಗೊತ್ತಿದೆ. ಇಲ್ಲಿಯೂ ಆ ರೀತಿ ಏನಾದರೂ ದುಷ್ಪರಿಣಾಮ ಆಗ್ಬೋದಾ? ದುಷ್ಪರಿಣಾಮ ಆಗ್ಬೋದು. ಅದಕ್ಕೆ ಆ ಕಾಲೇಜಿನವರು ಯಾವ್ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೇನೇ ಸರ್ ಇದು ಏನು ಹೇಳಿದಾರಲ್ಲ ಇದು ಕರೆಕ್ಟ್ ಐತ್ರಿ. ಅದೇ ರೀತಿ ಈಗ ಓಟನ್ನು ಈಗ ಹೊರಗಡೆ ಈಗ MLAಗಳು ಹೆಂಗೆ ಖರೀದಿ ಮಾಡ್ತಾ ಇದಾರಲ್ಲ, ಅವ್ರ ಹಕ್ಕನ್ನು ಜನಗಳ ಹಕ್ಕನ್ನು ಕಸ್ಕೋತಾ ಇದ್ದಾರೆ ರೊಕ್ಕದಿಂದ. ಆ ರೀತಿ ಇಲ್ಲೂ ಆಗಬಾರ್ದು. ತಮ್ಮ ಅಧಿಕಾರ ಬೆಳೆಸ್ಕೋಕೆ ಇಲ್ಲಿ ಹುಡುಗರನ್ನ ಚೇಂಜ್ ಮಾಡಬಾರ್ದು. ರೊಕ್ಕ ಇದನ್ನು ಮಾಡಿ ಓಟನ್ನು ಖರೀದಿ ಮಾಡಿ ಫಂಡ್ ಆ ಹುಡುಗರಿಗೆ ಕೊಟ್ಟು ಮೇಲಿಂದ ಸರ್ಕಾರದವ್ರು ಈ ರೀತಿ ಆಗಬಾರ್ದು. ಒಂದಿದು ಹುಡುಗರ್ದು ಏನು ಯೂನಿಟಿ ಅಂತ ಆಗಿರ್ತೈತಲ್ಲ ಅದಾಗಿರಬೇಕು. ಪಕ್ಷ ಬರಬಾರ್ದು ಅಂತಾರೆ. ಪಕ್ಷ ಒಟ್ಟ ಬರಬಾರ್ದು. ಇಲ್ಲಿ ಇಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಅಂತಾರೆ. ಇಲ್ಲಿ ಪ್ರಜೆಗಳು ಆಗ್ಬೇಕಂದ್ರೆ ನಿಯತ್ತಿನಿಂದ ಆಗಬೇಕು. ಈಗ ಇವ್ರು ಯಾವ ರೀತಿ MLAಗಳು ಆಗ್ತಾ ಇದ್ದಾರಲ್ಲ ಆ ರೀತಿ ಆಗಬಾರ್ದು. ಓಟ್ ನಿಂತ್ರ ರೊಕ್ಕದಿಂದ ಓಟನ್ನು ಅಲ್ಲ, ಯಾಕೆ ಚುನಾವಣೆ ಆಗಬೇಕು ಅಂತಾರೆ? ಯಾಕೆ ಚುನಾವಣೆ ಆಗ್ಬೇಕಂದ್ರೆ ಈಗಿನ ಮಕ್ಕಳಿಗೆ ಏನಂತ ನಾಲೆಜೇ ಇಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ. ಬರೀ ಲೀಡರ್ಶಿಪ್ ಅಂದರೆ ಏನೋ ಹೊಡೆಯೋದು ಬಡಿಯೋದು ರೊಕ್ಕ ಓಟ್ ಖರೀದಿ ಮಾಡೋದು ಇದು ಅಷ್ಟೇ ಐತಿ. ಸರಿಯಾದ ನಮ್ಮ ದೇಶದ ಪ್ರಗತಿ ಹೆಂಗೆ ಸಾಗಿಸ್ಬೇಕು ಅನ್ನೋದಂಥ ನಾಲೆಜ್ ಇಲ್ಲ ಹುಡುಗರಿಗೆ. ಆ ಕಾರಣದಿಂದ ಬೇಕು. ಬಟ್ ಇಲ್ಲಿ ಯಾವುದೇ ಪಕ್ಷಗಳು ಇರಬಾರ್ದು. ಇದರಲ್ಲಿ ಪಕ್ಷಗಳು ಇಲ್ದಿರ ಅಂದ್ರೆ ಹುಡುಗರ ತಮ್ಮ ಯಾವ ರೀತಿ ಕಾಲೇಜನ್ನು ಪ್ರಗತಿ ಮಾಡಬೇಕು, ಇದನ್ನ ಯಾಕೆ ಪ್ರಗತಿ ಮಾಡಬೇಕು ಅನ್ನೋದು ಗೊತ್ತಾಗ್ತೈತೆ. ಸರ್ ತಾವೇನೇ ಇದು ಕಾಲೇಜುಗಳ ಚುನಾವಣೆ ಆಗೋದ್ರಿಂದ ಈಗ ಮುಂಬರುವ ಚುನಾವಣೆಗಳೇನಿದೆ ಅಂದರೆ ಈಗ ಕಾಲೇಜಿಂದ ಹೋಗ್ತಕ್ಕಂಥ ಲೀಡರ್ಸ್ಗಳು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಲೀಡರ್ಗಳಾಗೋ ಅವಕಾಶಗಳು ಸಿಗುತ್ತೆ. ಅದ್ರ ಜೊತೆಗೆ ಈಗ ಕಾಲೇಜ್ ಒಳಗಡೆ ಹೆಂಗಿದೆ ಅಂದರೆ ಮುಂದೆ ನಾವು ಯಾವ ರೀತಿ ಸಮೃದ್ಧ ಭಾರತವನ್ನು ಕಟ್ಟಬೇಕು, ಲೀಡರ್ಶಿಪ್ ಯಾವ ರೀತಿ ಬೆಳೆಯಬೇಕು ಅನ್ನೋದ್ರಿಂದ ನಾವು ಕಾಲೇಜ್ಗಳಲ್ಲಿ ಚುನಾವಣೆ ಮಾಡೋದು ಅವಶ್ಯಕ. ಈಗ ರಾಹುಲ್ ಗಾಂಧಿ ಅವರು ಏನು ಪತ್ರ ಬರೆದಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವರು ಇದಕ್ಕೆ ಮುಂಚೆ ಅಂದರೆ ಈಗ ಇವ್ರು ರಾಜ್ಯ ಸರ್ಕಾರ ಬಂದ ಮೊದಲೇ ವರ್ಷದಲ್ಲಿ ಬೈ ಚಾನ್ಸ್ ಇವ್ರು ಏನಾದ್ರು ತೆಗೆದುಕೊಂಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತಿದ್ದೀವಿ, ಒಳ್ಳೆಯ ನಿರ್ಧಾರ ಅಂತೇಳಿ. ಸೊ ಇವರು ಯಾರೋ ಬೇರೆಯವರ ಸಲಹೆ ತೆಗೆದುಕೊಂಡು ಇವ್ರು ಈ ರೀತಿ ಮಾಡೋದ್ರಿಂದ ನಮಗೇನಂತೆ ಇದು ದುಷ್ಪರಿಣಾಮ ಬೀರ್ಬೋದು. ಇನ್ನೊಂದು ಯಾವ ರೀತಿ ಅಂದರೆ ಸಂಘಟನೆಗಳ ಮಧ್ಯೆ ಅವ್ರು ಇರ್ತಕ್ಕಂಥ ಈಗ ಸಂಘಟನೆ ಏನಿದೆ NSUI ಸಂಘಟನೆ, ಸೊ ಅದನ್ನ ಮೇಲೆ ತರಲಿಕ್ಕೋಸ್ಕರ ಇವ್ರು ಚುನಾವಣೆ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ. ಇವಾಗ ಸದ್ಯ ಕುತಂತ್ರ ಐತೆ ಅಂತಾರೆ. ಇದು ಸತ್ಯ, ಕುತಂತ್ರ ಇದೆ. ಅದ್ರ ಜೊತೆಗೆ ಏನಂತ ನಮ್ಮ ABP ನಿಲುವೇನಿದೆ ಅಂದರೆ ನಾವು ಇಲೆಕ್ಷನ್ಗೆ ನಾವು ತಡೆಯಿಲ್ಲ, ಇಲೆಕ್ಷನ್ಗೆ ನಾವು ಪ್ರತಿಸ್ಪರ್ಧಿ ಮಾಡ್ತೀವಿ. ಒಳ್ಳೆ ಲೀಡರ್ಸ್ ಕ್ವಾಲಿಟಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ತರ್ತೀವಿ. ಸೊ ಯಾರು ವಿದ್ಯಾರ್ಥಿಗಳು ಸೇರಿಸಿ ಯಾರೊಬ್ಬನ ನಾಯಕನನ್ನು ಜನನಾಯಕನಾಗಿ ಆಯ್ಕೆ ಮಾಡ್ತಾರೆ, ಮುಂದೆ ಭವಿಷ್ಯದಲ್ಲಿ ಜನನಾಯಕ ಆಗಲಿಕ್ಕೆ ಅವ್ನಿಗೆ ಅವಕಾಶ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇಲೆಕ್ಷನ್ನ ಸ್ವಾಗತ ಮಾಡ್ತೀವಿ. ಅಲ್ಲ, ಗ್ರೂಪಿಸಮ್ ಆಗ್ಬೋದಲ್ಲ, ತಮ್ಮಲ್ಲೇನೆ ಎಲ್ಲ ಹೊಡೆದಾಟ ಆಗ್ಬೋದು, ಗಲಭೆ ಆಗ್ಬೋದು. ಸೊ ಗಲಭೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕಂದ್ರೆ ಕಾಲೇಜ್ ಸಂಸ್ಥೆ ಏನಿದೆ ಈ ನಿಯಮಗಳಲ್ಲಿ ಕಾಲೇಜುಗಳು ಯಾವ ರೀತಿ ತರಬೇಕಂದ್ರೆ ಈಗ ನಿಯಮಗಳಿರ್ತವೆ ಕಾಲೇಜುಗಡೆ. ಈಗ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲ್ ಅವ್ರು ಡಿಸ್ಕಷನ್ ಮಾಡಿಕೊಂಡು ಅದಕ್ಕೆ ಬೋರ್ಡ್ ಕಮಿಟಿ ಒಂದು ಮಾಡಿಕೊಂಡು ಇಲೆಕ್ಷನ್ಗೆ ಒಂದು ಕಮಿಟಿ ಮಾಡಿಕೊಂಡು ಸೊ ಯಾವ ರೀತಿ ನಿಯಮಗಳು ತರಬೇಕು, ಯಾವ ವಿದ್ಯಾರ್ಥಿಗಳನ್ನ ಅವ್ನು ಇಲೆಕ್ಷನ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಯಾವ ರೀತಿ ಅವ್ನು ಸೆಲೆಕ್ಷನ್ ಮಾಡಬೇಕು ಅಂದರೆ ಕೆಲವೊಂದಷ್ಟು ನಿಯಮಗಳಿರ್ತವೆ. ಕಾಲೇಜಲ್ಲಿ ಹುಡುಗ ಅತ್ಯುತ್ತಮ ಹುಡುಗ ಸ್ಪೋರ್ಟ್ಸಲ್ಲಿ ಅದಾನೆ, ಆಮೇಲೆ ಎಲ್ಲ ಕಾಲೇಜಿಗೆ ದಿನನಿತ್ಯ ಬರ್ತಾ ಇದ್ದಾನೆ, ಎಲ್ಲ ಚಟುವಟಿಕೆಗಳು ಭಾಗಿಯಾಗ್ತಿದ್ದಾನೆ, ಅಂಥ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು ಚುನಾವಣೆಗೆ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಡ್ಬೇಕು. ಈಗ ಇನ್ನೊಂದು ಯಾವ ರೀತಿ ಅಂತಂದರೆ ಬೇರೆ ಹೊರಗಿಂದ ಇರ್ತಕ್ಕಂಥ ಪಕ್ಷಗಳು ಡೈರೆಕ್ಟ್ ಇನ್ವಾಲ್ವ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ, ಪಕ್ಷದ ಜವಾಬ್ದಾರಿ ಇಟ್ಕೊಂಡು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಈ ವಿದ್ಯಾರ್ಥಿಗಳಿಗಾದಂಥ ಇನ್ನಷ್ಟು ಅಪ್ಡೇಟ್ಸ್ ತೆಗೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶಿಂದ. ವೀರೇಶ್, ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ವಾಗತಿಸ್ತಾರಾ ಅಥವಾ ಇದನ್ನು ಬಹಿಷ್ಕರಿಸ್ತಾರಾ ಅನ್ನುವಂಥದ್ದು ತಾವೇನ ಮಾಹಿತಿ ಕೊಡ್ತೀರಿ ವಿಚಾರವಾಗಿ? ಎಸ್ ಶ್ರೀಪಾದ್ ಪಾಟೀಲ್, ವಿದ್ಯಾರ್ಥಿಗಳು ಸಾಕಷ್ಟು ಈ ಒಂದು ವಿಚಾರವಾಗಿ ಯಾಕಂದರೆ ಒಂದು ಕಡೆ ಸರ್ಕಾರಕ್ಕೆ ಈ ಹಿಂದೆ ಸಹ ಮನವಿ ಕೊಟ್ಟಿದ್ದರು. ಅದರಲ್ಲಿ NSU ಸಂಘಟನೆ ಸಹ ಒಂದು ಕಡೆ ಎಲೆಕ್ಷನ್ ಬೇಕು, ಯಾಕಂದರೆ ಕಾಲೇಜು ಹಂತದಲ್ಲಿ ನಾಯಕತ್ವ ಅಂದರೆ ಬಲಪಡಿಸಲು ಈ ಒಂದು ಎಲೆಕ್ಷನ್ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಒಂದು ಕಡೆ ಈ ಹಿಂದೆ ಒಂದು ಕಡೆ ರಾಹುಲ್ ಗಾಂಧಿಗೆ ಪತ್ರ ಕೊಟ್ಟಿದ್ದರು. ಆ ರಾಹುಲ್ ಗಾಂಧಿ ಅವರಿಗೆ CMಗೆ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ NSU ಸಂಘಟನೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ABPಯ
ವಿದ್ಯಾರ್ಥಿಗಳು ಸೇರಿದ್ದಾರೆ. ಅವ್ರನ್ನ ವಿಚಾರಿಸಿದ ಅವ್ರಿಗೆ ಕೇಳ್ತೀನಿ ನಾನು ಏನು ಹೇಳ್ತಾರೆ ಎಲೆಕ್ಷನ್ ವಿಚಾರವಾಗಿ. ಸರ್ ಕೊಟ್ಟಿದೆ ಏನು ಹೇಳಿದ್ರಂತ, ನೀವು ಸಹ ಮನವಿ ಕೊಟ್ಟಿದ್ದೀರಾ, ಏನು ಹೇಳಿದ್ರಂತ? ಸರ್ ನಾವು NSY ವತಿಯಿಂದ ಇದಕ್ಕೆ ಮನವಿಯನ್ನು ಕೊಟ್ಟಿದ್ವಿ CMಗೂ ಹಾಗೂ DCM ಅವ್ರಿಗೆ. ಇದನ್ನು ನಾವು ಸ್ವಾಗತಿಸ್ತೀವಿ. ಮೊದಲನೇದಾಗಿ ನಾವು ರಾಹುಲ್ ಗಾಂಧಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಇಡೀ ದೇಶದಲ್ಲಿ ಯುವಕರಿಗೆ ಸಮಸ್ಯೆ ಆದಾಗ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಸ್ಥಳೀಯ ಮಟ್ಟದಲ್ಲೇ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸಹ CM ಅವ್ರಿಗೆ ಒಂದು ಲೆಟರನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಶಿಕ್ಷಣ ಸಚಿವರಲ್ಲಿ ಸಹ ನಾವು ಮನವಿಯನ್ನು ಮಾಡ್ತೀವಿ. ವಿದ್ಯಾರ್ಥಿಗಳ ಚುನಾವಣೆಯನ್ನು ಪ್ರಾರಂಭ ಆದರೆ ವಿದ್ಯಾರ್ಥಿಗಳಿಗಾಗುತ್ತಿರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನಾವು ಸರ್ಕಾರಕ್ಕೂ ಮನವಿಯನ್ನು ಸಹ ಮಾಡಿದ್ವಿ. ಶ್ರೀಪಾದ್ ಪಟೇಲ್ ಇಲ್ಲಿ HVP ಅವರು ಇದ್ದಾರೆ, ಮಾತಾಡಿಸಿದವ್ರನ್ನ 1990ರಲ್ಲಿ ಎಲೆಕ್ಷನ್ ಬಂದ್ ಮಾಡಿದ್ರು ಕಾಲೇಜ್ ಹಂತದಲ್ಲಿ, ಇದೀಗ ಮತ್ತೆ ಆರಂಭವಾಗ್ತಿದೆ, ಏನು ಹೇಳ್ತೀರಂತ? ಸರ್ 1990ರಲ್ಲಿ RC ಕಾಲೇಜಿನಲ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ನಮ್ಮ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆನ ರದ್ದು ಮಾಡಿದರು. ಸರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದುವರೆಗೆ ಯಾವತ್ತೂ ಕೂಡ ಕ್ಯಾಂಪಸ್ ಚುನಾವಣೆಗಳಿಗೂ ಬೇಡ ಅಂತ ಹೇಳ್ಬಿಟ್ಟು ನಮ್ದು ಯಾವತ್ತೂ ನಿಲುವು ಇರಲಿಲ್ಲ. ಆದರೆ ಏನಂತ ಹೇಳಿದರೆ ವಿದ್ಯಾರ್ಥಿಗಳ ನಡುವೆ ಒಂದು ಸೈದ್ಧಾಂತಿಕವಾಗಿ ಒಂದು ಚುನಾವಣೆಗಳಾಗಬೇಕು ಒಂದು, ಹಾಗೆ ರಕ್ತಪಾತಕ್ಕೆಲ್ಲ ಅವಕಾಶ ಕೊಡ್ದಿರೋದಂತೆ RC ಕಾಲೇಜಲ್ಲಿ ಅದೇ ವಿಚಾರ ರಕ್ತಪಾತ ಗಲಾಟೆಯಿಂದ ರದ್ದು ಮಾಡಿದರು. ಹೌದು ಸರ್, 100% ಅದೇ ವಿಚಾರಕ್ಕೋಸ್ಕರನೇ. ಯಾಕಂದರೆ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಒಂದು ಬಾಂಧವ್ಯ ಇರಬೇಕು. ಈ ಚುನಾವಣೆ ಅಂತಕ್ಕಂಥ ಬ್ಯಾರಿಗೇಡ್ ತಂದು ನಾವು ಆ ಬಾಂಧವ್ಯನ ಕಿತ್ಕೊಳ್ಳುವಂಥ ಕೆಲಸ ಈ ಒಂದು ಚುನಾವಣೆ ಮಾಡಿತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ವೀರೇಂದ್ರ ಪಾಟೀಲ್ ಅವರು ಇದನ್ನು ರದ್ದು ಮಾಡುವಂಥ ಕೆಲಸ ಮಾಡಿದರು. ಆದರೆ ಚುನಾವಣೆ ಏನಕ್ಕೆ ಆಗಬೇಕು ಅಂತಂದರೆ ವೀರೇಶ್ ಅವರೇ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕ್ಯಾಂಪಸ್ಗಳಲ್ಲಿ ಕೇವಲ ಯಾರೋ ಒಬ್ಬರು ರಾಹುಲ್ ಗಾಂಧಿ ಅವರಿಗೆ ಒಬ್ಬರು ಪತ್ರ ಬರೆದ್ರು, ರಾಹುಲ್ ಗಾಂಧಿ ಅವ್ರು ಇನ್ನೊಬ್ರಿಗೆ ಪತ್ರ ಬರೆದ್ರು ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಚುನಾವಣೆ ಅಲ್ಲ. ಏನಂತ ಹೇಳಿದ್ರೆ ಕ್ಯಾಂಪಸ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಹೋರಾಡಲಿಕ್ಕೆ, ಹಾಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಏನು ನಾಯಕತ್ವ ಗುಣಗಳನ್ನು ಹೊರಗೆ ತರಲಿಕ್ಕೋಸ್ಕರ ಚುನಾವಣೆ ಬೇಕಾಗಿರುತ್ತೆ ಹೊರತು ಇಲ್ಲಿ ಯಾವುದೇ ಇರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ, ರಾಹುಲ್ ಗಾಂಧಿ ಅವರಿಗೂ ಮಾತ್ರ ಚುನಾವಣೆ ಅಲ್ಲ ಇದು. ಹಾಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಒಳಗೆ ಬರೆದಿರ್ತಕ್ಕಂತೆ ಏನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದು ಹೈಂದು ಅಂತ ಆ್ಯಕ್ಟ್ ಸುಪ್ರೀಂ ಕೋರ್ಟಿಂದ ಹೊರಗೆ ಒಂದು ಇದನ್ನು ಮನವಿ ಹೊರಗೆ ಬಂದಿದೆ. ಅದ್ರ ಪ್ರಕಾರವಾಗಿ ಏನು ನಮ್ಮದು ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಈ ಒಂದು ಚುನಾವಣೆ ಸ್ವಾಗತಿಸ್ತದೆ ವೀರೇಶ್ ಅವರೇ. ಈಗ ರಕ್ತಪಾತ ಗಲಾಟೆ ಗದ್ದಲ ಈ ಹಿಂದೆ ಅದೇ ಆಗಿತ್ತು, ಮತ್ತೆ ಅದಾಗಬಾರ್ದು, ಎಲ್ಲರೂ ಒಗ್ಗೂಟಂದಿರಬೇಕು, ಇಲ್ಲಿಂದ ಸಮಸ್ಯೆಗಳನ್ನು ಹೊರಗಡೆ ತರಬೇಕು, ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಇಲ್ಲಿಂದ ನಾಯಕತ್ವ ಗುಣ ಬೆಳೆಸ್ಬೇಕಂತ ನಮ್ಮ ಕಡೆ ABP ಅವರು ಹೇಳ್ತಿದ್ದಾರೆ. ABP ಸಂಘಟನೆಯ ಯುವಕರು ನಮ್ಮ ಸ್ನೇಹಿತರು ಹೇಳಿದರು, ಅದನ್ನು ನಾವು ಒಪ್ತೀವಿ. ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಆಗಬಾರ್ದು ಅಂತಲೇ ನಾವು ಚುನಾವಣೆ ಆಗಿನ ಸಂದರ್ಭದಲ್ಲಿ ಸ್ಟಾಪ್ ಮಾಡಿದ್ದು ಅವ್ರು ಹೇಳಿದಾಗೆ. ಆದರೆ ವಿದ್ಯಾರ್ಥಿ ಚುನಾವಣೆ ಆದರೆ ಎಷ್ಟೋ ತಳಮಟ್ಟದ ನಾಯಕರು ಇವತ್ತು ಮೇಲ್ಮಟ್ಟಕ್ಕೆ ಬೆಳೆ ಕಾರಣ ನಮ್ಮ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಕೃಷ್ಣ ಬೈರೇಗೌಡ ಸಾಹೇಬರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಸಾಹೇಬರಾಗಿರ್ಬೋದು, BV ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲ ನಾರ್ಮಲ್ ಪೀಪಲಿಂದ ಬಂದವರು. ಇವತ್ತು ವಿದ್ಯಾರ್ಥಿ ನಾಯಕರ ಸಂಘಟನೆಯಿಂದ ಹೊರಹೊಮ್ಮಿ ದೇಶದಲ್ಲಿ ಆಟ ಆಡ್ತಾರೆ. ಈಗ ಅವ್ರು ಹೇಳ್ದಂಗೆ ಬರೇ ವಿದ್ಯಾರ್ಥಿಗಳ ಸಂಘಟನೆಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ರಾಹುಲ್ ಗಾಂಧಿ ಪತ್ರ ಬರೆದ ತಕ್ಷಣ ಸ್ವಾಗತಿಸಲು ಅವರು ಹೇಳಿದರು. ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಪರಿಸ್ಥಿತಿ, ಚುನಾವಣೆಗಳ, ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಅವ್ರು ಭಾಳ ಅರ್ಥ ಕೊಟ್ಟಿದ್ದಾರೆ. ಹಾಗಾಗಿನೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇರೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿ ವಿದ್ಯಾರ್ಥಿಗಳ ಸಂಘಟನೆ ಬಂದು ಮೆಮೊಂಡಮ್ ನಮ್ಮ ರಾಷ್ಟ್ರೀಯ ನಾಯಕರಾದ ವರುಣ್ ಚೌಧರಿ ಅವರು ಈ ಹಿಂದೆ ಇವತ್ತು ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದರಷ್ಟೇ ಸಂಘಟನೆ ನಮ್ಮದು ಹೋರಾಟ ಅಲ್ಲ. ಈ ಹಿಂದೆ ನಮ್ಮ ನೇತೃತ್ವದಲ್ಲಿ ಕೀರ್ತಿ ಗಣೇಶ್ ಅವ್ರ ನೇತೃತ್ವದಲ್ಲಿ ನಮ್ಮದೇ ಸರ್ಕಾರ ಇದ್ದರೂ ಸಹ ನಾವು ಚುನಾವಣೆ ಮಾಡಲೇಬೇಕನ್ನೋ ವಿದ್ಯಾರ್ಥಿಗೋಸ್ಕರನಲ್ಲಿ ನಮ್ಮ ಸಲೀಂ ಅಹಮದ್ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ, DK ಸುರೇಶ್ ಅವರಾಗಲಿ ಅವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನಾವು ಇದನ್ನು ಕೋರ್ಟಲ್ಲಿ ಫೈಟ್ ಮಾಡಬೇಕನ್ನೋ ಪ್ರಪೋಸಲ್ ಸಹ ನಾವು ರೆಡಿ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಹೋಗಿ ಮನವಿ ಮೆಮೊಂಡಮ್ ಕೊಟ್ಟು ನಮ್ಮ ವರುಣ್ ಚೌಧರಿ ಅವರು ಅಲ್ಲಿಂದ ಕ್ಲಿಯರ್ ಮಾಡಿಸಿ ಮತ್ತು ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಚುನಾವಣೆ ನಡೆದರೆ ಎಷ್ಟೋ ಲಕ್ಷ ಬಡ ವಿದ್ಯಾರ್ಥಿಗಳ ನಾಯಕತ್ವ ಗುಣಗಳು ಬೆಳೀತವೆ. ಎಸ್, ಇದಿಷ್ಟು NSU ಸಂಘಟನೆ ಮತ್ತು ABEP ಸಂಘಟನೆ ವಿದ್ಯಾರ್ಥಿಗಳ ಮಾತಾಗಿತ್ತು. ಅಂದರೆ ಚುನಾವಣೆ ಪಾರದರ್ಶಕತೆಯಿಂದ ಇರಬೇಕು, ನಾಯಕತ್ವ ಗುಣಗಳನ್ನು ಬೆಳೆಸುವ ರೀತಿಯಲ್ಲಿ ಇರಬೇಕು, ಮತ್ತೊಂದು ಕಡೆ ಕಾಲೇಜ್ ಹಂತದಲ್ಲಿ ಎಲ್ಲರೂ ಒಗ್ಗೂಟಿನಿಂದ ಈ ಒಂದು ಕೆಲಸ ಮಾಡಬೇಕು. ಇದರಿಂದ ಸರ್ಕಾರಕ್ಕೆ ಕೆಲವೊಂದಕ್ಕೆ ವಿಷಯಗಳನ್ನು ಸರ್ಕಾರಕ್ಕೆ ಗಮನ ತರಬೇಕು, ಮತ್ತೊಂದು ಕಡೆ ಹೋರಾಟದ ಆದಿಸ ಹಿಡಿಬೋದು. ಹೀಗಾಗಿ ಇಲ್ಲಿ ಒಂದು ಕಡೆ ಸ್ಪಂದನೆ, ಎರಡು ಕಡೆಯ ನಾಯಕರಿಂದ ಉತ್ತಮ ಸ್ಪಂದನೆ ಇದೆ, ಎಲೆಕ್ಷನ್ ಆದರೆ ಉತ್ತಮ ಅಂತಲೇ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಫೈನ್ ಸಂಪರ್ಕದಲ್ಲಿರಿ ವೀರೇಶ್. ಪ್ರಕಾಶ್ ಹಿರೇಮಠ ಎಲೆಕ್ಷನ್ ಬರೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋಂಥದ್ದು, ಏನು ಹೇಳ್ತಾರೆ ಹುಬ್ಳಿ ಹುಡುಗರು?
ಎಸ್ ಶ್ರೀಪಾದ್ ಪಾಟೀಲ್, ಖಂಡಿತವಾಗಿ ಏನಂದರೆ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಯ ಚುನಾವಣೆಯನ್ನು ನಡೆಸಲಿಕ್ಕೆ ಈಗಾಗಲೇ ಒಂದು ಕಡೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. 33 ವರ್ಷಗಳ ಬಳಿಕ ಈ ಒಂದು ಚಿಂತನೆಯನ್ನು ಮಾಡ್ತಿರುವಂಥದ್ದು. ನಾನು ನೇರವಾಗಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಏನು ಸಕ್ರಿಯವಾಗಿ ತೊಡಗಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿದ್ಯಾರ್ಥಿ ಸಂಘಟನೆಯ ಚುನಾವಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ, ಏನು ಹೇಳ್ತೀರಿ? ಸರ್, ವಿದ್ಯಾರ್ಥಿ ಚುನಾವಣೆ ಈಗಾಗಲೇ ನಮಗೆಲ್ಲ ತಿಳಿದಿರೋ ಹಾಗೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಇದ್ದಾಗ ಚುನಾವಣೆಯನ್ನು ಬ್ಯಾನ್ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಜಾತಿ ಭೇದ ಭಾವ ವಿದ್ಯಾರ್ಥಿಗಳಲ್ಲಿ, ಆಮೇಲೆ ಗಲಭೆಗಳು. ಯಾಕಂದರೆ 2 ಸಂಘಟನೆಗಳು ಎಲೆಕ್ಷನ್ ಮಾಡಿದಾಗ, ಚುನಾವಣೆಯನ್ನು ಎದುರಿಸಿದಾಗ ಸ್ವಾಭಾವಿಕವಾಗಿ ಅದು ಗುಂಪು ಘರ್ಷಣೆಗೊಳಗೆ ಆಗಿತ್ತು. ಆ ಒಂದು ಕಾರಣದಿಂದ ಆ ಟೈಮ್ನಲ್ಲಿ ಅವ್ರು ಮಾಡಿದರು. ಬಟ್ ಆದರೆ ಈಗೇನಾಗ್ತಿದೆ, ಸುಮಾರು 30 ವರ್ಷಗಳಾಯಿತು. ಸೊ ಈಗಿನ ವ್ಯವಸ್ಥೆ ಹೇಗಿದೆ ಅಂದರೆ, ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿಯಲ್ಲಿ ಏನು ಶಕ್ತಿ ಇದೆ, ಇವತ್ತು ವಿದ್ಯಾರ್ಥಿಯೇ ದೇಶದ ಶಕ್ತಿ ಅಂತಾರೆ. ಸ್ಟೂಡೆಂಟ್ ಇಸ್ ದ ನೇಷನ್ ಪವರ್ ಅಂತ ಹೇಳ್ತಾರೆ. ಸೊ ಅದನ್ನು ವಿದ್ಯಾರ್ಥಿಯಲ್ಲಿ ಜಾಗೃತಿ ಮೂಡಿಸ್ಬೇಕಂದ್ರೆ ನಾವು ಚುನಾವಣೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಮುಖಂಡ ಹೊರಹೊಮ್ಮಬೇಕು, ದೇಶದ ಒಂದು ಉನ್ನತ ಪ್ರಜೆಯಾಗಿ ಹೊರಹೊಮ್ಮಬೇಕು. ಅಂದರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದನ್ನು ತಿಳಿಕೊಡ್ಬೇಕಾಗತ್ತೆ. ಚುನಾವಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಲೋಪದೋಷಗಳು ಅದೆಲ್ಲ ಸರಿ ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಅಂತ ಹೇಳ್ತೇನೆ. ಈಗ ಪ್ರಮುಖವಾಗಿ 33 ವರ್ಷಗಳ ಹಿಂದೆ ಈ ಒಂದು ವಿದ್ಯಾರ್ಥಿ ಸಂಘಟನೆ ಚುನಾವಣೆಯನ್ನು ಬ್ಯಾನ್ ಮಾಡಲಾಗಿತ್ತು. ಒಂದು ಕಡೆ ವಿದ್ಯಾರ್ಥಿಗಳ ಸಂಘಟನೆ ಮಧ್ಯೆ ಹಿಂಸಾಚಾರ ನಡೆಯುವಂಥ ಒಂದು ಗುಂಪುಗಾರಿಕೆ ನಡೆಯುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನ್ ಮಾಡಲಾಗಿತ್ತು. ಈಗ ಮತ್ತೆ ಈ ಬಗ್ಗೆ ಚಿಂತನೆ ಮಾಡಲಾಗ್ತಾ ಇದೆ. ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಏನು ಅನಿಸುತ್ತೆ ಸರ್? ಈ ಚಿಂತನೆ ಮಾಡೋದು ತುಂಬ ಸರಿ ಸರ್. ಯಾಕಂದ್ರೆ ಸರ್, ನಾಯಕರ ಮಕ್ಕಳು ಅಷ್ಟೇ ನಾಯಕರು ಹಾಕಿದ್ದಾರೆ ಸರ್. ಬಡ ವಿದ್ಯಾರ್ಥಿಗಳಿಗೆ ನಮ್ಮಂಥ ಒಟ್ಟು ಯಾರೋ ಒಂದು ಕಂಡೀಷನ್ ನಾಯಕರ ಹಾಕ ಹೊರಹೊಮ್ಮಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕೆ ವಿದ್ಯಾರ್ಥಿಗಳು ಎಲೆಕ್ಷನ್ ನಡಿಬೇಕು ಸರ್, ನಮ್ಮ ಅಭಿಪ್ರಾಯ ಸರ್. ಅದು ವಿದ್ಯಾರ್ಥಿ ಕಾಂಗ್ರೆಸ್ಲಿಂತ ಸರ್. ತಾವೇನು ಹೇಳ್ತೀರಿ ಈ ವಿದ್ಯಾರ್ಥಿ ಸಂಘಟನೆ ಚುನಾವಣೆ ಚಿಂತನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಅನ್ಸುತ್ತೆ ಸರ್? ಈಗಾಗಲೇ ನಮ್ಮ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಡೆದಂಥ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ. UGCಗೆ ಕೂಡ ನಾವು ವಿದ್ಯಾರ್ಥಿ ಪರಿಷತ್ನ ಮನವಿ ಇತ್ತು, ವಿದ್ಯಾರ್ಥಿ ಸಂಘಟನೆಗಳ ವಿದ್ಯಾರ್ಥಿ ನಾಯಕರ ಚುನಾವಣೆ ಆಗಲಿ ಅಂತೇಳಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ. ಆದರೆ ಆ ಚುನಾವಣೆ ಯಾವ ರೀತಿ ಆಗಬೇಕಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಇನ್ಸಿಸ್ಟ್ ಮಾಡಿದೆ, ಲಿಂಗ್ರೋ ರಿಪೋರ್ಟ್ ಅಂತೇಳಿ. ಆ ರಿಪೋರ್ಟ್ ಪ್ರಕಾರನೇ ಸೂಕ್ತವಾಗಿ ಒಂದು ಚುನಾವಣೆ ನಡೀಬೇಕು. ಅದೇ ರೀತಿ ರಾಜಕೀಯ ಪಕ್ಷಗಳು ನೇರವಾಗಿ ಯಾವುದೇ ರೀತಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ. ಸರ್, ಈಗ ಪ್ರಮುಖವಾಗಿ ಈ ಹಿಂದೆ ಅಂದರೆ ಇದನ್ನು ಬ್ಯಾನ್ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಹಿಂಸಾಚಾರ ನಡೀತಾ ಇತ್ತು, ಮಾರಾಮಾರಿ ನಡೀತಾ ಇತ್ತು, ವಿದ್ಯಾರ್ಥಿ ಸಂಘಟನೆಗಳ ನಡುವೆ ಗುಂಪುಗಾರಿಕೆ ನಡೀತಾ ಇತ್ತು. ಈ ಹಿನ್ನೆಲೆ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದರು. ಈಗ 33 ವರ್ಷಗಳ ನಂತರ ಇದನ್ನು ವಿದ್ಯಾರ್ಥಿ ಸಂಘಟನೆ ಚುನಾವಣೆ ಮಾಡಲಿಕ್ಕೆ ಈಗ ಚಿಂತನೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಎಲ್ಲ ಸಾಧಕ ಬಾಧಕಗಳಿಗೆ ವಿಚಾರ ಮಾಡೋದಾದರೆ ಇದು ಸರಿನಾ ತಪ್ಪ? ಈಗ ಅಂದ್ರೆ ವಿದ್ಯಾರ್ಥಿ ಪರಿಷತ್ನ ನಿರ್ಣಯ ಏನು ಅಂತಂದರೆ, ಈ ಚುನಾವಣೆ ನಡೆಯುವಂಥ ಒಂದು ಕ್ರಮವನ್ನು ವಿದ್ಯಾರ್ಥಿ ಪರಿಷತ್ ಮೊದಲಿಂದನೂ ಕೂಡ ಸ್ವಾಗತವನ್ನು ಮಾಡ್ಕೊಂಡು ಬಂದಿದೆ. ಆದ್ರೆ ಚುನಾವಣೆ ನಡೆಸಬೇಕು ಅಂತಂದರೆ ಅದನ್ನು ಯಾರೋ ಒಂದು ನಾಯಕರನ್ನ ಮೆಚ್ಚೋದಕ್ಕೋಸ್ಕರ, ಅವ್ರ ಓಲೈಕೆಗೋಸ್ಕರ ಚುನಾವಣೆ ನಡೆಸಬಾರು ಅನ್ನುವಂಥದ್ದು ABVP ಒಂದು ನಿಲುವು. ಈಗ ಯಾರೋ ಒಂದು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಕರ್ನಾಟಕದ ಚುನಾವಣೆಗಳನ್ನು ನಡೆಸೋ ರೀತಿಯಲ್ಲಿ ಆಗಬಾರ್ದು. ಅದೊಂದು ಈ ಹಿಂದೆ ಕೂಡ ಈಗ ನೀವು ಉಲ್ಲೇಖ ಮಾಡಿದ್ರಿ, ಈಗ ಹಿಂದೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಹಿಂಸಾಚಾರ ನಡೆದಿರೋದ್ರಿಂದ, ಗಲಾಟೆಗಳಾಗಿರೋದ್ರಿಂದ, ಹಲ್ಲೆಗಳಾಗಿರೋದ್ರಿಂದ ನಾವು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಬಂದ್ ಮಾಡಿದ್ದಾರೆ. ಅದೇ ರೀತಿ ಈಗ ಚುನಾವಣೆಯನ್ನು ನಡೆಸ್ತಾರೆ ಅಂದರೆ ಅದು ಯಾವ ರೀತಿ ನಡೆಸಬೇಕು ಅನ್ನೋದು ಒಂದು ಕರೆಕ್ಟಾದ ಒಂದು ಮಾರ್ಗಸೂಚಿ ಬರಬೇಕು. ಅಂದರೆ ಯಾವ ರೀತಿಯಲ್ಲಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಈಗ ಅವರು ಉಲ್ಲೇಖ ಮಾಡಿದ್ರು, ಲಿಂಗರಾವ್ ಅಂತ ಒಂದು ವರದಿಯನ್ನು ಇದೆ, ಆ ವರದಿಯ ಪ್ರಕಾರವಾಗಿ ಅದನ್ನು ಚುನಾವಣೆಯನ್ನು ನಡೆಸಬೇಕು. ಈ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಇಂಟರ್ಫಿಯರ್ ಆಗಬಾರ್ದು. ಈಗ ರಾಜಕೀಯ ಪಕ್ಷಗಳು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿಗಳ ನಡುವೆ ಒಂದಿಷ್ಟು ವಾಗ್ವಾದ ನಡೀತದೆ, ಒಂದಿಷ್ಟು ಗಲಾಟೆಗಳಾಗ್ತವೆ, ಹಲ್ಲೆಗಳಾಗ್ತವೆ. ಆ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಾದ ಒಂದು ಚೌಕಟ್ಟಿನೊಳಗಡೆ ಚುನಾವಣೆ ನಡೆಸಬೇಕಾಗಬೇಕು. ಮತ್ತು ಒಂದಿಷ್ಟು ವಿದ್ಯಾರ್ಥಿ ಪರಿಷತ್ ಒಂದಿಷ್ಟು ತೀರ್ಮಾನಗಳನ್ನ ತಗೊಂಡಿದೆ ಇದ್ರ ಬಗ್ಗೆ. ಅಂದರೆ ಚುನಾವಣೆ ನಡೆಸಬೇಕಾದ್ರೆ ಈಗ ಅದೊಂದು ಅಭ್ಯರ್ಥಿ ಅಂತ ಇಟ್ಕೊಂಡಾಗ ಅವರೊಂದು ಮಿನಿಮಮ್ ಒಂದು 5,000 ಒಳಗಡೆ ಖರ್ಚು ಮಾಡಬೇಕು ಎಲೆಕ್ಷನ್ನಿಗೆ. ಈಗ ಯಾವುದೋ ಒಂದು ಕಾಲೇಜ್ ಸ್ಟೂಡೆಂಟ್ ಅವರು ಲಕ್ಷಗಟ್ಟಲೆ ಹೊರಗಡೆಯಿಂದ ಪೊಲಿಟಿಕಲ್ ಪಾರ್ಟಿಗಳಿಂದ ಫಂಡನ್ನು ತಂದು ಎಲೆಕ್ಷನ್ ಮಾಡೋದು ಈ ರೀತಿ ಅಂತ ಆಗಬಾರ್ದು. ಮತ್ತು ಈ ಒಂದು ಚುನಾವಣೆ ಓಕೆ ಪ್ರಕಾಶ್, ಸಂಪರ್ಕದಲ್ಲೇ ಇರಿ, ಮತ್ತೆ ನಿಮ್ಮ ಹತ್ರ ನಾನು ಬರ್ತೀನಿ.